ವಿಜಯಪುರದ ಚಡಚಣ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಪರಿಶೀಲನೆಯ ವೇಳೆ ಬ್ಯಾಂಕ್ನ ಒಳಗೆ ಬುಲೆಟ್ ಪತ್ತೆಯಾಗಿದೆ. ವಿಜಯಪುರ ಜಿಲ್ಲೆಯ ಚಡಚಣದಲ್ಲಿ ನಿನ್ನೆ ಸಂಜೆ 6:30ರಿಂದ 7:30 ಒಳಗೆ ನಡೆದಿದ್ದಂತಹ ದರೋಡೆ ಪ್ರಕರಣ ಇದು. 1 ಕೋಟಿ ನಗದನ್ನ ದೋಚಿಕೊಂಡು ಹೋಗಿದ್ದಾರೆ. 12ರಿಂದ 13 ಕೆಜಿ ಚಿನ್ನಾಭರಣವನ್ನ ಕಳ್ತನ ಮಾಡಿದ್ದಾರೆ. ದರೋಡೆ ವೇಳೆ ಸಿಬ್ಬಂದಿ ಗ್ರಾಹಕರನ್ನ ಹೆದರಿಸೋಕೆ ಫೈರಿಂಗ್ ಮಾಡಿದ್ದಾರೆ. ಸಿಬ್ಬಂದಿಯನ್ನ ಕಟ್ಟಾಕಿ ದುಡ್ಡು ಚಿನ್ನಾಭರಣ ದೋಚಿಕೊಂಡು ಹೋಗಿದ್ದಾರೆ. ಎಸ್ಬಿಐ ಬ್ಯಾಂಕ್ನಲ್ಲಿ 1 ಗುಂಡು ಪತ್ತೆಯಾಗಿದೆ. ಮಹಾರಾಷ್ಟ್ರದ ವಿವಿಧ ಭಾಗಗಳಲ್ಲಿ ಆರೋಪಿಗಳಿಗಾಗಿ ತಲಾಶ್ ಮಾಡಲಾಗ್ತಾ ಇದೆ. ಆರೋಪಿಗಳು ಬಳಸಿದ್ದಂತಹ ಕಾರ್, ದರೋಡೆಕೋರರ ಕಾರ್ ಕೂಡ ಪತ್ತೆಯಾಗಿದೆ. ಆ ಫೋಟೋ ಗಮನಿಸ್ತಾ ಇದ್ದೀರಿ. ಬ್ಯಾಂಕ್ನ ಒಳಭಾಗದಲ್ಲಿ ಪತ್ತೆಯಾಗಿರುವಂತಹ ಬುಲೆಟ್ನ ನೋಡ್ತಾ ಇದ್ದೀರಿ. ನಿನ್ನೆ ಸಂಜೆ 6:30ರಿಂದ 7:30 ಸಮಯ. ಆ ಸಂದರ್ಭದಲ್ಲಾಗಿರುವಂತಹ ಭಯಾನಕ ರಾಬರಿ ಇದು. ಇದಕ್ಕೂ ಹಿಂದೆ ಕಳೆದ ಕೆಲ ತಿಂಗಳ ಹಿಂದೆ ಕೂಡ ಮನಗುಳಿಯಲ್ಲಿ ಇದೇ ರೀತಿಯಾದಂತಹ ಒಂದು ದರೋಡೆಯಾಗಿತ್ತು. ಇದು ಮತ್ತೊಂದು ದರೋಡೆ ಪ್ರಕರಣ. ಬ್ಯಾಂಕ್ ಕ್ಲೋಸಿಂಗ್ ಟೈಮ್ ನಲ್ಲಿ ಬಂದಿದ್ದಾರೆ. ಕರೆಂಟ್ ಅಕೌಂಟ್ ಓಪನ್ ಮಾಡಬೇಕು ಅನ್ನುವಂತ ಒಂದು ಅಪ್ಲಿಕೇಶನ್ ನ ಹಿಡ್ಕೊಂಡು ಬಂದಿದ್ದಾರೆ. ಮೊದಲಿಗೆ ಪರಿಶೀಲನೆ ಮಾಡಿದ್ದಾರೆ. ಒಟ್ಟು 3 ಜನ ಇದ್ರು. ಆನಂತರ ಸೀದಾ ಬ್ಯಾಂಕ್ನ ಸಿಬ್ಬಂದಿ ಒಳಭಾಗದಲ್ಲಿ ಆ ಲಾಕರ್ನ ಹತ್ರ ಇದ್ದಂಥ ಟೈಮ್ ನಲ್ಲಿ ಆಗ ಹೋಗಿ ಅಟ್ಯಾಕ್ ಮಾಡಿದ್ದಾರೆ. ಆನಂತರ ಎಲ್ಲರನ್ನ ಹೆದರಿಸಿ 1 ಕೋಟಿ ನಗದು ಹಾಗೆ 12ರಿಂದ 13 ಕೆಜಿಯ ಚಿನ್ನಾಭರಣವನ್ನ ದೋಚಿಕೊಂಡು ಹೋಗಿದೆ 3 ಜನರ ಗ್ಯಾಂಗ್. ಸದ್ಯ ಈ ರೀತಿ ದೋಚಿ ಹೋದವರಿಗಾಗಿ ತಪಾಸಣೆ ಶುರುವಾಗಿದೆ, ಶೋಧ ಕಾರ್ಯ ಶುರುವಾಗಿದೆ. ವಿಜಯಪುರದಲ್ಲಿ 4 ತಿಂಗಳಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ 2 ಬ್ಯಾಂಕ್ಗಳಲ್ಲಿ ದರೋಡೆ ಪ್ರಕರಣ ನಡೆದಿರೋದು. ಭಾಳ ಅದರಿಯಪ್ಪ, ಏನು ಹೇಳೋನು. ನಾವು ಲಾಕರ್ ತೋರಿಸಿರಿ, ನಿಮಗೆ ಗೊತ್ತಾಗ್ತದ ಎಷ್ಟದ ನಿಮಗೆ ಗೊತ್ತಾಗ್ತದೆ. ಲಾಕರ್ ತೋರಿಸಿರಿ, ಚಾವಿ ತಂದೆವು ನಾವು. ಚಾವಿ ನಾವು ಅವ್ರ ಬಲ್ಲಿ ಒಂದಿರ್ತದ, ನಮ್ಮ ಬಲ್ಲಿ ಒಂದಿರ್ತದ. ನಾವು ಚಾವಿ ತಂದೆವು, ನಿಮಗೆ ಗೊತ್ತಾಗ್ತದೆ ಎಷ್ಟದ ಅನ್ನೋದು. ನಾವು ಏನು ಅಂದಿಲ್ರಿ ಅವ್ರು. ನಾವು ಒಳಗೆ ಬಿಡಲ್ಲಾಗ್ಯಾರ. ಲಾಕರ್ ತೋರಿಸ್ರಿ, ಒಟ್ಟೆ ದಕ್ಕಿ ಹಚ್ಚಾರ ನಿಲ್ರಿ ಲಾಕರ್ಗೆ. ನಮ್ಮ ಮಗ ನಾವು ಕೂಡ ಹ್ಞೂ ರೀ 30 ಯಾಕೆ ಹೋಗ್ಬೇಕು. 30 ಅದರಿ ಬಂಗಾರದ ಆಯ್ದ ಬೋರ್ಮಳ್ಗಳು, ಸಿಂಗಾರ ಸರ ಎಲ್ಲ ಥರ ಬಂಗಾರ ಅದ ರೀ. ನಮ್ಮ ಅತ್ತಿಗಿದು, ನಂದು, ನಮ್ಮ ಅವ್ವಂದು. ಅದು ನಮ್ಮ ರಾತ್ರಿಗೆ ಹೊತ್ತೆ ಅಟ್ಟ 3 ಸಂಜೆಗೆ ಹೊತ್ತ ನಿದ್ದೆ ಹತ್ತಿಲ್ರಿ. ಇನ್ನು ನಮ್ಮ ಮಗ ಊರಿಗೆ ಹೋಗಿರಿ, ಈಗ ಬಂದಾರ, ಅವ್ರಿಗೆ ಕರ್ಕೊಂಡು ಬಂದೀನಿ. ನಾ ಕೇಳಿಲ್ರಿ ಅವ್ರಿಗೆ, ಒಳಗೆ ಬಿಡಲ್ಲ. ಲಾಕರ್ ನೋಡ್ತೇವಲ್ರಿ. ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸುಮಾರು 4:15 ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ. 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಅಂತ ಒಳಗಡೆ ಕರ್ಸ್ಕೊತಾನೆ. ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತು 4 ಜನ ಪಬ್ಲಿಕ್ ಏನಿದ್ರು, ಆ 10 ಜನಕ್ಕೆ ಬಂದೂಕು ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್, ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವ್ರನ್ನ ಒಂದು ರೂಮಲ್ಲಿ ಹಾಕ್ತಾರೆ. ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ 1,04,00,000 ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ, ಆ ಫ್ಲೆಜ್ ಇದ್ದಂಥ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನೌರ್ ಕೊಟ್ಟಿರೋದು 20 kg ಅಂತಂತೇಳಿ. ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21,04,00,000 ವರ್ತ್ ವ್ಯಾಲ್ಯೂನ ಈ 3 ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ, ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತವಾಗಿ ಈಗಾಗಲೇ ನಮ್ಮ ಸೈಂಟಿಫಿಕ್ ಟೀಮ್ಸ್ಗಳು ಏನಿದ್ದಾವೆ ಎಲ್ಲ ವಿಸಿಟ್ ಮಾಡಿಬಿಟ್ಟು ಸಾಕ್ಷ್ಯಾಧಾರಗಳನ್ನು ಏನು ಕಲೆ ಹಾಕುವಂಥದ್ದು ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 8 ಟೀಮ್ಸ್ಗಳನ್ನು ಫಾರ್ಮ್ ಮಾಡಿದೆ. ಆ 8 ತನಿಖಾ ತಂಡಗಳು ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಈಗಾಗಲೇ ತಮಗೂ ಗೊತ್ತಿರುವಂತೆ ಆ ವೆಹಿಕಲನ್ನು ಈಗಾಗಲೇ ನಾವು ಟ್ರೇಸ್ ಮಾಡಿದ್ದೀವಿ. ಅದು ಹುಲಜಂತಿ ಅನ್ನುವಂಥ ಒಂದು ಊರು, ಮಹಾರಾಷ್ಟ್ರ. ಅವರು ಅಫೆನ್ಸ್ ಮಾಡಿದ ಮೇಲೆ ಟುವರ್ಡ್ಸ್ ಪಂಡ್ರಪುರ ಹೋಗಿದ್ದಾರೆ. ಸೊ ಮಂಗಳವಾಡೆ ತಾಲೂಕು ಹುಲಜಂತಿ ಊರಲ್ಲಿ ವೆಹಿಕಲ್ ಕೂಡ ಸಿಕ್ಕಿದೆ. ಅದರಲ್ಲಿನೂ ಕೂಡ ಸ್ವಲ್ಪ ಏನು ಈ ಗೋಲ್ಡ್ ಪ್ಯಾಕೆಟ್ಸು ಮತ್ತು ದುಡ್ಡು ಕೂಡ ಸಿಕ್ಕಿದೆ. ಫರ್ದರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದಷ್ಟು ಬೇಗ ಈ ಆರೋಪಿಗಳನ್ನು ಪತ್ತೆ ಮಾಡಲಾಗುವುದು.